ಬಳ್ಳಾರಿಯಲ್ಲಿ ಮೂವರು ಬಾಣಂತಿಯರ ಸಾವಾಗುತ್ತೆ. ಈ ಘಟನೆ ನಡೆದು ಸುಮಾರು 4 ದಿನ ಆಗಿದೆ. 4 ದಿನ ಆದರೂ ಕೂಡ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತ ಜಮೀರ್ ಅಹಮದ್ ಅಲ್ಲಿಯ ಸಮಸ್ಯೆನ ಕೇಳಿಲ್ಲ, ಏನಾಗಿದೆ ಅನ್ನೋದನ್ನ ಕೇಳಿಲ್ಲ. ನವೆಂಬರ್ 9ನೇ ತಾರೀಕು ಜಿಲ್ಲಾಸ್ಪತ್ರೆಗೆ ಗರ್ಭಿಣಿಯರು ದಾಖಲಾಗಿರ್ತಾರೆ. ಹೆರಿಗೆಗೆ ಅಂತ ದಾಖಲಾಗಿದ್ದಂತ 7 ಗರ್ಭಿಣಿಯರು ಮೆಡಿಸಿನ್ ರಿಯಾಕ್ಷನ್ ನಿಂದಾಗಿ ಬಾಣಂತಿಯರು ಅಸ್ವಸ್ಥರಾಗ್ತಾರೆ. ಹಾಗೆ ನವೆಂಬರ್ 10ನೇ ತಾರೀಕು ಸಿಸೇರಿಯನ್ ಆದ ಬಳಿಕ ಲಲಿತಮ್ಮ ಮತ್ತೆ ನಂದಿನಿ ಇಬ್ರು ಬಾಣಂತಿಯರು ಸಾವನ್ನಪ್ತಾರೆ. ಅದಾದ ನಂತರ ನವೆಂಬರ್ 13ನೇ ತಾರೀಕು ಬಾಣಂತಿ ರೋಜಮ್ಮ ಸಾವನ್ನಪ್ತಾರೆ. 4 ಬಾಣಂತಿಯರಿಗೆ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತೆ. ಇದೆಲ್ಲ ನಡೆದು 4 ದಿನ ಆಗಿದೆ. ಆದರೂ ಕೂಡ ಸಚಿವ ಜಮೀರ್ ಅಹಮದ್ ಆ ಕಡೆ ಹೋಗೇ ಇಲ್ಲ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ವಿನಾಯಕ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಾಯಕ್, ಘಟನೆ ನಡೆದು 4 ದಿನ ಆಗಿದೆ, 2-3 ಸಾವುಗಳಾಗಿದೆ, ಬಾಣಂತಿಯರ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲ ಉಳಿದಿರುವಂತವರದ್ದು. ಇಷ್ಟೆಲ್ಲ ಆದ್ರೂ ಕೂಡ ಉಸ್ತುವಾರಿ ಸಚಿವರು ಎಲ್ಲಿದ್ದಾರೆ? ಯಾಕೆ ಈ ಬಗ್ಗೆ ಸಮಸ್ಯೆನ ಆಲಿಸ್ತಾ ಇಲ್ಲ? ಈ ಸುದ್ದಿ ಅವ್ರವರೆಗೂ ಹೋಗಿಲ್ವಾ? ಏನಾಗಿದೆ? ಖಂಡಿತ ಚೈತ್ರ, ಈಗ ಸರ್ಕಾರ ತಾಯಿ ಅಂದ್ರೆ ಬಾಣಂತಿಯರ ಮತ್ತು ಶಿಶು ಮರಣವನ್ನು ತಗ್ಗಿಸೋಸ್ಕರ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡ್ತಾ ಇದೆ. ಆದರೆ ಅದೊಂದು ಎಲ್ಲೋ ರೀತಿ ಒಂದು ಬಳ್ಳಾರಿಗೆ ಅದು ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ ಅಂತಲೇ ಕಾಣಿಸ್ತಾ ಇದೆ. ಯಾಕಂತಂದ್ರೆ ನವೆಂಬರ್ 9ನೇ ತಾರೀಕು ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸುಮಾರು 13 ಮಹಿಳೆಯರಿಗೆ ಸಿಸೇರಿಯನ್ ಆಗುತ್ತೆ. ಅದರಲ್ಲಿ 7 ಮಹಿಳೆಯರು ತೀರಾ ಅಸ್ವಸ್ಥಗೆ ಒಳಗಾಗ್ತಾರೆ, ಅಂದ್ರೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. 7 ಮಹಿಳೆಯರಲ್ಲಿ ಈಗಾಗಲೇ 3 ಜನ ಬಾಣಂತಿಯರು ಸಾವನ್ನಪ್ಪಿರುವಂಥದ್ದು. ಇದು ನಿಜಕ್ಕೂ ಕೂಡ ಇಡೀ ರಾಜ್ಯವೇ ಒಂದು ರೀತಿ ಬೆಚ್ಚಿ ಬೀಳುವಂಥ ಸುದ್ದಿ ಆಗಿರುವಂಥದ್ದು. ಯಾಕಂತಂದ್ರೆ ಬಾಣಂತಿಯರ ಸಾವು ಇದು ವೈದ್ಯರ ನಿರ್ಲಕ್ಷ್ಯದಿಂದಾಗಿದೆಯಾ ಅಥವಾ ಮೆಡಿಸಿನ್ ರಿಯಾಕ್ಷನ್ ಆಗಿದೆಯಾ ಅಥವಾ ಇನ್ಯಾವುದೋ ಬೇರೆ ಕಾರಣವಾಗಿದೆ ಅನ್ನೋ ಕೂಡ ಸಾಕಷ್ಟು ಒಂದು ರೀತಿ ಯಕ್ಷ ಪ್ರಶ್ನೆಗಳನ್ನು ಕಾಡಿರುವಂಥದ್ದು. ಜೊತೆಗೆ ಈ ಕುರಿತಾಗಿರ್ತಕ್ಕಂಥ ಜಿಲ್ಲಾವಾರಿ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಈವರೆಗೂ ಕೂಡ ಜಿಲ್ಲೆಗೆ ಬಂದಿಲ್ಲ. ಜೊತೆಗೆ ಸಾವನ್ನಪ್ಪಿದ ಕುಟುಂಬಸ್ಥರ ಮನೆಗೆ ಹೋಗಿ ಸಾಂತ್ವನ ಹೇಳುವಂಥ ಪ್ರಯತ್ನ ಕೂಡ ಮಾಡಿಲ್ಲ. ಜೊತೆಗೆ ಅದರ ಅಟ್ಲೀಸ್ಟ್ ಆರೋಗ್ಯದ ಪರಿಶೀಲನೆ ಅಥವಾ ವರದಿಯನ್ನು ಕೂಡ ಕೇಳಿಲ್ಲ. ಹೀಗಾಗಿ ನಿಜಕ್ಕೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ರೀತಿ ಬಳ್ಳಾರಿ ಜಿಲ್ಲೆ ಉಸ್ತುವಾರಿ ಸಚಿವ ಸ್ಥಾನ ಬೇಡವಾಗಿದೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಯಾಕಂತಂದ್ರೆ ಈ ಹಿಂದೆ ಅವರು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೌದು, ಮೇಲು ಉಸ್ತುವಾರಿಯಾಗಿ ಈಗ ಬಳ್ಳಾರಿ ಉಸ್ತುವಾರಿ ಸಚಿವ ಸ್ಥಾನವನ್ನ ಜಮೀರ್ ಅಹಮದ್ ಕೊಟ್ಟಿದ್ದಾರೆ. ಆದ್ರೆ ಈ ಬಾರಿ ಕೂಡ ಕೇವಲ 2 ಅಥವಾ 3 ಬಾರಿ ಮಾತ್ರ ಬಳ್ಳಾರಿ ಜಿಲ್ಲೆಗೆ ಬಂದು ಒಂದು ಕೆಡಿಪಿ ಅಟೆಂಡ್ ಮಾಡಿದ್ದಾರೆ. ಜೊತೆಗೆ ಮೊನ್ನೆ ಕಳೆದಿರತಕ್ಕಂತಹ ವಿಧಾನಸಭಾ ಅಂದ್ರೆ ಉಪಚುನಾವಣೆಯಲ್ಲಿ ಕೂಡ ಪ್ರಚಾರಕ್ಕೆ ಮಾತ್ರ ಬಂದಿದ್ದು. ಅದನ್ನು ಹೊರತುಪಡಿಸಿದ್ರೆ ಜಿಲ್ಲೆಗೆ ಯಾವುದೇ ಕಾರಣಕ್ಕೂ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿರ್ಬೋದು, ಯಾವುದೇ ಕಾರ್ಯಕ್ರಮ ಚಾಲನೆಗಳಾಗಿರ್ಬೋದು, ಯಾವುದೇ ಕಾರಣಕ್ಕೂ ಜಮೀರ್ ಅಹಮದ್ ಬಳ್ಳಾರಿ ಜಿಲ್ಲೆ ಕಡೆ ಬಂದಿಲ್ಲ. ಈಗ ಪ್ರಮುಖವಾಗಿರತಕ್ಕಂಥ ವಿಚಾರದಲ್ಲಿ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸುಮಾರು ಸರಣಿ ಬಾಣಂತಿಯರ ಸಾವಾಗಿರುವಂಥದ್ದು. ಇಂತಹ ಗಂಭೀರವಾಗಿರ್ತಕ್ಕಂಥ ಪ್ರಕರಣವನ್ನು ಸಚಿವ ಜಮೀರ್ ಅವರು ಯಾವುದೇ ಕಾರಣಕ್ಕೂ ಪರಿಗಣನೆ ಮಾಡಿಲ್ಲ ಅನ್ನೋದು ನಿಜಕ್ಕೂ ಕೂಡ ಒಂದು ರೀತಿ ಇದು ವಿಪರ್ಯಾಸ ಸಂಗತಿ. ಹೀಗಾಗಿ ಸಹಜವಾಗಿ ಇರತಕ್ಕಂಥ ಬಳ್ಳಾರಿ ಜನರು ಕೂಡ ಉಸ್ತುವಾರಿ ಸಚಿವರ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ 3 ಜನರ ಮಹಿಳೆಯರ ಸಾವಾಗಿದೆ, ಆದರೆ ಉಸ್ತುವಾರಿ ಸಚಿವರು ಮಾತ್ರ ಇಲ್ಲಿ ಬಳ್ಳಾರಿ ಜಿಲ್ಲೆಗೆ ಬಂದಿಲ್ಲ. ಇದೊಂದು ಕೇವಲ ಮಾತ್ರ ಅಲ್ಲ, ಅಕಾಲಿಕ ಮಳೆಯಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಕೃಷಿ ಹೊಲದಲ್ಲಿ ಕೂಡ ಸಾಕಷ್ಟು ಅಂದ್ರೆ ಬೆಳೆದಿರ್ತಕ್ಕಂಥ ಬೆಳೆ ಕೂಡ ಲಾಸ್ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಕೂಡ ಸಚಿವರು ಬಂದಿಲ್ಲ. ಹೀಗಾಗಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಅಂತ ಹೇಳ್ಬೋದು ಚೈತ್ರ. ಥ್ಯಾಂಕ್ ಯು ವಿನಾಯಕ್ ಮಾಹಿತಿಗಾಗಿ.